ನೀವೇನಾದ್ರೂ ಸಣ್ಣ ಪುಟ್ಟ ಕೆಲಸ ಮಾಡ್ತಿದ್ದೀರಾ? ಅದ್ರಲ್ಲಿ ನಿಮ್ಗೆ ಸಂಬಳ ಸಾಕಾಗ್ತಿಲ್ವಾ? ಇನ್ಕಮ್ ಏನು ಬರ್ತಿಲ್ವಾ? ಬರೋ ಸಂಬಳದಲ್ಲಿ ಜೀವನ ನಡ್ಸಕ್ ಆಗ್ತಿಲ್ವಾ? ಸೈಡ್ ಬಿಸ್ನೆಸ್ ಮಾಡಿ ಇನ್ಕಮ್ ಗಳಿಸೋ ಆಸೆ ಇದೆನಾ? ಹಾಗಾದ್ರೆ ಚಿಂತೆ ಬಿಟ್ಬಿಡಿ, ರಿಯಲ್ ಎಸ್ಟೇಟ್ ಬಿಸ್ನೆಸ್ಗೆ ಬನ್ನಿ. ಬಿಡುವಿನ ಸಮಯದಲ್ಲಿ ಇನ್ಕಮ್ ಜೊತೆಗೆ ಲಕ್ಷ ಲಕ್ಷ ಸಂಪಾದನೆ ಮಾಡಿಕೊಳ್ಳಿ. ನಿಮ್ ಜೀವನದಲ್ಲಿ ರಿಯಲ್ ಎಸ್ಟೇಟ್ ಹೊಸ ತಿರುವು ಕೊಡುತ್ತೆ. ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಹೆಸರುವಾಸಿಯಾದ ಎಸ್ಆರ್ ಡೆವಲಪರ್ ಜೊತೆಗೆ ಕೈ ಜೋಡಿಸಿ. ಎಸ್ಆರ್ ಡೆವಲಪರ್ ಅವರು ಲೇಔಟ್ ನಿರ್ಮಾಣ ಮಾಡಿ ಸೈಟ್ ಸೆಲ್ಲಿಂಗ್ ಅಲ್ಲಿ ನಂಬರ್ 1 ಸರ್ವಿಸ್ ಕೊಡ್ತಾರೆ. ಡಾಕ್ಯುಮೆಂಟ್ ಪರ್ಫೆಕ್ಟ್ ಇರುತ್ತೆ, ನಿಮ್ ದುಡ್ಡಿಗೆ ಗ್ಯಾರಂಟಿ ಇರುತ್ತೆ, ನಿಮ್ ಫ್ಯೂಚರ್ ಸಹ ಚೆನ್ನಾಗಿರುತ್ತೆ. ಇವರ ಲೇಔಟ್ಗಳು ಇರುವ ಸ್ಥಳ ಲಿಂಗಸ್ಕೂರು, ಮಾನ್ವಿ, ಹಟ್ಟಿ, ಕವಿತಾಳ ಹಾಗೂ ಶಹಾಪುರ. ನೀವು ಯಾವ ಲೊಕೇಶನ್ ಆದ್ರೂ ಕೆಲಸ ಮಾಡಬಹುದು. ಒಂದು ಕರೆ ಮಾಡಿ ಅಥವಾ ಕಚೇರಿಗೆ ಭೇಟಿ ನೀಡಿ. ನೀವು ಒಳ್ಳೆ ಉದ್ಯಮದಲ್ಲಿ ಭಾಗಿಯಾಗಿ ನಿಮ್ಮ ಲೈಫ್ ನ ಲೀಡ್ ಮಾಡ್ಕೊಳ್ಳಿ. ನಗರದ ಪತ್ರಿಕಾ ಭವನದಲ್ಲಿ ಮಂಗಳವಾರ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಚಿಕ್ಕ ವಯಸ್ಸಿನಲ್ಲೇ ಕುಡಿತದ ಚಟಕ್ಕೆ ಬಿದ್ದು ಅಕಾಲಿಕ ಮರಣ ಹೊಂದಿದರೆ ಆತನ ಕುಟುಂಬ ಸದಸ್ಯರು ದಾರಿ ಕಾಣದೆ ಬೀದಿ ಪಾಲು ಆಗುತ್ತಾರೆ. ಅವರ ನೆರವಿಗೆ ಸರ್ಕಾರ ಧಾವಿಸಬೇಕು ಎಂದು ಹೇಳಿದರು. ನಗರದಲ್ಲಿ ಅಬಕಾರಿ ನಿಯಮಗಳು ಪಾಲನೆಯಾಗುತ್ತಿಲ್ಲ. ಮದ್ಯದಂಗಡಿಗಳು ಬೆಳಿಗ್ಗೆ 4 ಗಂಟೆಯಿಂದ ಪ್ರಾರಂಭವಾಗುತ್ತವೆ. ಮದ್ಯಗಳ ದರಗಳನ್ನು ಸೂಚನಾ ಫಲಕದಲ್ಲಿ ಪ್ರದರ್ಶನ ಮಾಡಬೇಕು ಎಂದು ಆಗ್ರಹಿಸಿದ ಅವರು, ಚಿಕ್ಕ ವಯಸ್ಸಿನ ಮಕ್ಕಳಿಗೆ ಮದ್ಯ ಮಾರಾಟ ನಿಷೇಧ ಮಾಡಬೇಕು. ಮದ್ಯ ಮಾರಾಟ ಮಾಡಿದ ನಂತರ ಬಿಲ್ ಕೊಡುವಂತೆ ಆದೇಶ ಹೊರಡಿಸಬೇಕು ಎಂದು ಹೇಳಿದರು. ಕಾನೂನು ಅನುಮೋದಿಸುವುದರಲ್ಲಿ ಸ್ವಲ್ಪ ತಪ್ಪು ಕಾಣ್ತಾ ಇದೆ. ಯಾಕಂತ ಹೇಳಿದ್ರೆ ಯಾವ ವಯಸ್ಸಿನಿಂದ ಯಾವ ವಯಸ್ಸಿನವರೆಗೂ ಯಾವ ವಯಸ್ಸಿನಿಂದ ಕುಡಿಬೇಕು ಅನ್ನೋದು ಕಟ್ಟುನಿಟ್ಟಾಗಿ ಪಾರದರ್ಶಕವಾಗಿ ಗೊತ್ತಿಲ್ಲ. ಜನ ಸಣ್ಣ ಸಣ್ಣ ಹುಡುಗರು ಕುಡ್ತಾ ಇದ್ದಾರೆ, 25 ವಯಸ್ಸು 60 ವಯಸ್ಸಿನ ಹುಡುಗರು ಕುಡ್ತಾ ಇದ್ದಾರೆ, 35 ವರ್ಷಗಳಿಗೆ ಸಾಧ್ಯ ಇದ್ದಾರೆ. ಆದರೆ ಅಂತ ಸತ್ವದ ಹೆಂಡತಿಗೆ ಪರಿಹಾರ ಕೊಡುವುದು ಯಾರು? ಅವ್ರ ಮಕ್ಕಳ ಉಪಜೀವನ ಹೆಂಗೆ? ಮತ್ತೆ ಇನ್ನೊಂದು, ಈ ಸರ್ಕಾರ MSLA ಕಡೆಯಿಂದ ಮಾರಾಟ ಮಾಡ್ತಾ ಇದೆ. ಒಂದೊಂದು ಕಡೆಯಿಂದ ಒಂದೊಂದು ರೇಟ್ ಕೊಡ್ತಾ ಇದ್ದಾರೆ. ಒಂದು ನೋಟಿಸ್ ಬೋರ್ಡ್ನಲ್ಲಿ ಯಾವುದೇ MSL ಬಿಟ್ಟು ಮತ್ತೆ ಅಬಕಾರಿ ಗುತ್ತಿಗೆ ಇಟ್ಕೊಂಡಿರುವಂಥ ಮದ್ಯಪಾನ ಮಾರಾಟಗಾರರ ಒಂದು ಅಂಗಡಿಗಳಲ್ಲಿ ನೋಟಿಸ್ ಬೋರ್ಡ್ ಅದು ಪೇಪರ್ನಲ್ಲ, ಪ್ರಿಂಟಿನಲ್ಲಿ ಬರ್ಸಬೇಕು. ಸೀಕ್ರೆಟ್ ಕರ್ಪೂರಲ್ಲಿ ಲಿಕ್ಕರ್ ಹಿಡ್ಕೊಂಡು ಬೇರ್ತಾರಿಲ್ಲ. ಆ ಬೋರ್ಡು ನಲ್ಲಿ ದರ ಯಾವ ರೇಟ್ ಇಷ್ಟೇ ಅಂತ ಬರಬೇಕು. ಸಣ್ಣ ಸಣ್ಣ ಬಡವರು ಕೂಲಿ ಕಾರ್ಮಿಕರು ಕುಡಿದು ಹೆಚ್ಚಿನ ರೀತಿಯಲ್ಲಿ ಕೂಲಿ ಕಾರ್ಮಿಕರಿಗೆ ಕೊಡುವಂಥವರು 90 ಕುಡಿದು ಮನೆಗೆ ಹೋಗ್ಲಾರ್ದೆ 8 ಮಕ್ಕಳು ಸಾಕಾರ್ದಾಗ 500 ರೂಪಾಯಿದಲ್ಲಿ 600 ರೂಪಾಯಿ ಕೊಟ್ಟರೆ 200 ರೂಪಾಯಿ ಇನ್ನೂರು ಕೊಟ್ಟು 400 ರೂಪಾಯಿ ಕುಡಿದು ರೋಡಲ್ಲಿ ಅಡ್ಡಾಡುವಂಥ ಪರಿಸ್ಥಿತಿ ಎದುರಾಗಿದೆ. ಇಲ್ಲಿ ಬಹಳಷ್ಟು ಹುಡುಗರ ಒಂದು ನಿರ್ಲಕ್ಷ್ಯದಿಂದ ಯಾವುದೇ ಒಂದು ಬಾರ್ ಶಾಪ್ ಮಾಲೀಕರಾಗಲಿ ಯಾವುದೇ ರೀತಿಯಲ್ಲಿ ಅವ್ರ ಜೀವನ ಹಾಳಾಗ್ತಾ ಇದೆ. ಇದರ ಬಗ್ಗೆ ಸರ್ಕಾರ ದಯವಿಟ್ಟು ಗಮನ ಹರಿಸಬೇಕು. ಯಾಕಪ್ಪ ಅಂದರೆ ಇವತ್ತು ಬಡ ಕುಟುಂಬಗಳು ಪೂರ್ತಿ ಈ ಕುಡಿತ ಚಟಕ್ಕೆ ಬಲಿಯಾಗ್ತಾ ಇದ್ದಾರೆ. ಬಹಳಷ್ಟು ಜನರು ಇವತ್ತಿನ ದಿವಸ ಅದು ಒಂದೇ ಅಲ್ಲ, ಅದರ ಜೊತೆಗೆ ಮತ್ತು ಡ್ರಗ್ಸ್ ಇದು ಹಾವಳಿ ಹೆಚ್ಚಾಗ್ತಾ ಇದೆ. ಎಲ್ಲ ಈ ಜಾಗೃತಿ ಸರ್ಕಾರ ತಗೋಬೇಕು. ಬಹಳ ಮೋಸ ಆಗ್ತಕ್ಕಂಥ ಕುಟುಂಬಗಳಿಗೆ ಪರಿಹಾರ ಒದಗಿಸುವಂತ ಕೆಲಸವನ್ನ ಸರ್ಕಾರ ಮಾಡಬೇಕು. ಈ ಸಂದರ್ಭದಲ್ಲಿ ತಮ್ಮೇಶ್, ಟಿ ನರಸಿಂಹ ಪತ್ರಿಕಾಗೋಷ್ಠಿಯಲ್ಲಿ ಇದ್ದರು.